ಏಯ್ ನೀವು ಆಕ್ಚುಲಿ ಒಂದು ರಾಂಗ್ ಸ್ಟೇಟ್ಮೆಂಟ್ ಹೇಳಿದ್ರಿ. ಈ ವಾರ ಮಾತ್ರ ಡೈರೆಕ್ಟ್ ನಾಮಿನೇಟ್ ಆಗಿರ್ಲಿಲ್ಲ, ಹೋದ ವಾರನೂ ನಾನು ಡೈರೆಕ್ಟ್ ನಾಮಿನೇಟ್ ಆಗಿರ್ತೀನಿ ಭವ್ಯ ಅವರಿಂದಾನೆ. ಬಟ್ ಅನ್ಫಾರ್ಚುನೇಟ್ಲಿ ಅದೇ ರೀಸನ್ಸ್ ಒಪ್ಕೊಳ್ಳೋ ತರ ಇರ್ಲಿಲ್ಲ. ತುಂಬಾ ಚೆನ್ನಾಗಿ ಮಾಡಿದೆ ಈ ವಾರ. ಟಾಸ್ಕ್ BB ರೆಸಾರ್ಟ್ ಅಂತ ಒಂದು ಟಾಸ್ಕ್ ನಡೆಯುತ್ತೆ ಅಂಡ್ ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತೀನಿ. BB ರೆಸಾರ್ಟ್ ಅಂತ ಒಂದು ಬ್ಯೂಟಿಫುಲ್ ಟಾಸ್ಕ್ ಕೊಡ್ತಾರೆ. ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿರೋದಾ? ಮಾಡಿರೋದು. ಇದು ಎಪಿಸೋಡ್ ನೋಡುವಾಗ ತುಂಬಾ ಡೌಟ್ ಬರ್ತಾ ಇತ್ತು, ಇವ್ರು ಏನ್ ಇಷ್ಟೊಂದೆಲ್ಲ ಪರ್ಟಿಕ್ಯುಲರ್ ಆಗಿ ಇಷ್ಟು ನೀಟಾಗಿ ಹೇಳ್ತಾ ಇದಾರಲ್ಲ ಅಂತ ನನ್ಗೆ ಇವಾಗ ಗೊತ್ತಾಗ್ತಾ ಇದೆ. ಇಲ್ಲ, ಮೆನ್ಷನ್ ಮಾಡಿರ್ತೀನಿ ಆಕ್ಚುಲಿ, ಟಾಸ್ಕ್ ಟೈಮಲ್ಲೂ ಮೆನ್ಷನ್ ಮಾಡಿರ್ತೀನಿ. ಸೊ ನಾನು MS ರಾಮಯ್ಯದಲ್ಲಿ BHM ಓದಿರೋದು. ವೆರಿ ನೈಸ್. ಅಂಡ್ 1 ವರ್ಷ ನಾನು US ಅಲ್ಲಿ ಇಂಟರ್ನ್ಶಿಪ್ ಬೇರೆ ಮಾಡಿರ್ತೀನಿ, ಒಂದು 5 ಸ್ಟಾರ್ 5 ಡೈಮಂಡ್ ಗಾಲ್ಫ್ ರೆಸಾರ್ಟ್ ಅಲ್ಲಿ. ಸೊ ಈ ತರದೊಂದು ಟಾಸ್ಕ್ ಕೊಟ್ಟಾಗ ಅಫ್ಕೋರ್ಸ್ ನೀವು ಹೋಲ್ಸಕ್ಕೆ ಆಗಲ್ಲ, ಅಂದ್ರೆ ಹಾಸ್ಪಿಟಾಲಿಟಿ ಇಂಡಸ್ಟ್ರಿಗೂ ಬಿಗ್ ಬಾಸ್ ಕೊಡುವಂತ ಟಾಸ್ಕ್ಗೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಬಟ್ ಒಂದು ಬೇಸಿಕ್ಸ್ ಅಂತ ಇರುತ್ತಲ್ವಾ, ಆ ಸರ್ವಿಸ್ ಹಾಸ್ಪಿಟಾಲಿಟಿ, ಅದು ಸೇವೆ ಮಾಡೋದು ಬೇಸಿಕ್ಲಿ ಆ ಇಂಡಸ್ಟ್ರಿ, ಅದು ಕೊಟ್ಟಾಗ ಸಿಕ್ಕಾಬಡೆ ಚೆನ್ನಾಗಿ ಆಡಿರ್ತೀನಿ. ಬಟ್ ತುಂಬಾ ಹುಮ್ಮಸ್ಸಿಂದ ಆಡಿರ್ತೀನಿ. ಅದೇ ವಾರ ನಾನು ಎಲಿಮಿನೇಟ್ ಆಗ್ತೀನಿ ಅಂದ್ರೆ ನನಗೆ ನಂಬಕ್ಕಾಗಿಲ್ಲ ಆಕ್ಚುಲಿ. ಇಟ್ ಇಸ್ ವೆರಿ ಅನ್ಫಾರ್ಚುನೇಟ್. ಬಟ್ ಬಿಗ್ ಬಾಸ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು.